ಜೇ ಉಸೋ ಬಂದ್ರು, ರೋಮನ್ ರೈನ್ಸ್ ಜಾಗ ತಗೊಂಡ್ರು, ಚಾಂಪಿಯನ್ಶಿಪ್ ಮ್ಯಾಚಿಗೆ ಎಂಟ್ರಿ ಆದ್ರು. ನಿಜವಾಗ್ಲೂ ಏನಾಗ್ತಾ ಇದೆ ಗುರು ಇಲ್ಲಿ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲ್ ಇವತ್ತಿನ ಮೋಸ್ಟ್ ಅವೈಟೆಡ್ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಅಂಡ್ ನಿಜವಾಗ್ಲೂ ತುಂಬಾ ದೊಡ್ಡ ಟ್ವಿಸ್ಟ್ ನಮಗೆ ಈ ಒಂದು ಮಂಡೇ ನೈಟ್ ರೋಲಿ ನೋಡೋದಕ್ಕೆ ಸಿಕ್ಕಿದೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ರಿಂಗಿಗೆ ಬಂದು ಮೊದಲನೇದಾಗಿ ಈ ಒಂದು ಮಂಡೇ ನೈಟ್ ರೋಗೆ ಬಂದು ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ಇನ್ನೂ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂದ್ರೆ, ನಾನು ಇಲ್ಲಿಗೆ ಆಸ್ ಚಾಂಪಿಯನ್ ಆಗಿ ಬಂದಿದ್ದಿದ್ರೆ ಇನ್ನೂ ಕೂಡ ಖುಷಿ ಆಗೋದು. ಬಟ್ ಈಗ ನಾನು ಚಾಂಪಿಯನ್ ಇಲ್ಲ, ಅದ್ರ ಬಗ್ಗೆ ನನಗೆ ಬೇಜಾರಿಲ್ಲ. ಯಾಕಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ನಾನು 12 ವರ್ಷ ಆದ್ಮೇಲೆ ಚಾಂಪಿಯನ್ಶಿಪ್ ನ ಗೆದ್ದಿದ್ದೆ. ಎಲ್ಲರೂ ಕೂಡ ನನಗೆ ಚಿಯರ್ಸ್ ಮಾಡ್ತಾ ಇದ್ರು. ನಾನಂತೂ ತುಂಬಾನೇ ಎಮೋಷನಲ್ ಆಗಿದ್ದೆ. ಬಟ್ ಆ ಒಂದು ಟೈಮ್ ಅಲ್ಲಿ ನನ್ನ ಮೇಲೆ ಕ್ಯಾಶ್ ಇನ್ ಆಯ್ತು. ಎಸ್, ನಾನು ಕೂಡ ಬಹಳಷ್ಟು ಜನರ ಮೇಲೆ ಕ್ಯಾಶ್ ಇನ್ ಮಾಡಿದ್ದೀನಿ. ಬಟ್ ನನ್ನ ಮೇಲೆ ಆದಂತಹ ಕ್ಯಾಶ್ ಇನ್ ನಿಜವಾಗ್ಲೂ ಕೂಡ ಸರಿ ಇರಲಿಲ್ಲ. ಯಾಕಂದ್ರೆ ಸತ್ ಫ್ರೀಕಿನ್ ರೋಲೆನ್ಸ್ ಸೆಲ್ಫ್ ಕಾಲ್ಡ್ ವಿಜನರಿ, ಅವನು ನಾಟಕ ಮಾಡ್ದ, ಇಂಜುರಿನ ಫೇಕ್ ಮಾಡ್ದ, ಎಲ್ಲರಿಗೂ ಕೂಡ ನಾನು ಇಂಜುರಿ ಆಗಿದ್ದೀನಿ ಅಂತ ನಂಬಿಸಿ ನನ್ನ ಮೇಲೆ ಬಂದು ಕ್ಯಾಶ್ ಇನ್ ಮಾಡ್ದ. ಅಂಡ್ ಅವನು ಚಾಂಪಿಯನ್ ಆದ. ಸೊ ಸೆತ್ ರೋಲೆನ್ಸ್, ನಾನು ನಿನಗೆ ಯಾವಾಗಲೇ ನೆಕ್ಸ್ಟ್ ಟೈಮ್ ಮೀಟ್ ಆದ್ರೂ ಕೂಡ ನಿನ್ನ ಒಂದು ಚಾಂಪಿಯನ್ಶಿಪ್ ನನ್ನ ಕೈಗೆ ತಗೋತೀನಿ. ಅಂಡ್ ಈ ಬಾರಿ ನೀನು ನಾಟಕ ಆಡೋದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ನಾನು ನಿನ್ನನ್ನ ರಿಯಲ್ ಆಗಿ ಇಂಜುರಿ ಮಾಡ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ LA ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ LA ನೈಟ್ ಅವರು ರಿಂಗಿಗೆ ಬರ್ತಾರೆ. ಮೊದಲನೇದಾಗಿ ಸಿಎಂ ಪಂಕ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಟ್ಟು ನಮ್ಮ LA ನೈಟ್ ಅವರು ಹೇಳ್ತಾರೆ, ಸಿಎಂ ಪಂಕ್, ನಾನು ನಿಜವಾಗ್ಲೂ ಕೂಡ ನಿನ್ನನ್ನು ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕಂದ್ರೆ 12 ವರ್ಷ ಆದ್ಮೇಲೆ ನೀನು ಸಮ್ಮರ್ ಸ್ಲಾಮ್ ಅಲ್ಲಿ ಗಂತರ್ ಅವ್ರನ್ನ ಬೀಟ್ ಮಾಡಿ ಚಾಂಪಿಯನ್ ಆದೆ. ಅಂಡ್ ನಿಜವಾಗ್ಲೂ ನನಗೆ ನಿನ್ನ ಮೇಲೆ ಹೆಮ್ಮೆ ಇದೆ. ಬಟ್ ನೀನು ಮತ್ತೊಮ್ಮೆ ಸೆತ್ ರೋಲೆನ್ಸ್ ಅವ್ರನ್ನ ಫೇಸ್ ಮಾಡಬೇಕು ಅಂದ್ರೆ ಅದು ನಾನು ಆದ್ಮೇಲೆ ಮಾತ್ರ ಫೇಸ್ ಮಾಡಬೇಕು. ಯಾಕಂದ್ರೆ ಈಗ ಸೆತ್ ರೋಲೆನ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಮೊದಲು ಅಧಿಕಾರ ಇರೋದು ನನಗೆ. ಯಾಕಂದ್ರೆ ಕಳೆದ ವಾರ ಮ್ಯಾಚ್ ಅಲ್ಲಿ ನೀನು ಬಂದು ನಮ್ಮ ಮ್ಯಾಚ್ ಅಲ್ಲಿ ಇಂಟರ್ಫೈರ್ ಮಾಡಿ ಆ ಒಂದು ಮ್ಯಾಚ್ ನ ಹಾಳು ಮಾಡಿದೆ. ಸೊ ಈಗ ನೀನು ನನ್ನ ಬೆನ್ನಿಂದೆ ಬಂದು ನಿಂತ್ಕೋ. ಯಾಕಂದ್ರೆ ಈಗ ಸೆತ್ ರೋಲೆನ್ಸ್ ನನ್ನ ಬೇಟೆ ಅಂತ ನಮ್ಮ LA ನೈಟ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು, ನೀನು ಈ ರೀತಿ ಹೇಳೋದ್ ಬದಲು ನನಗೆ ಥ್ಯಾಂಕ್ಸ್ ನ ತಿಳಿಸಬೇಕಾಗಿತ್ತು. ಯಾಕಂದ್ರೆ ಕಳೆದ ವಾರ ನಾನೇನಾದ್ರೂ ಬರ್ಲಿಲ್ಲ ಅಂದಿದ್ರೆ ನಿನ್ನ ತಲೆನ ಅವನು ಕಾಂಕ್ರೀಟ್ ಗೆ ಸ್ಟಂಪ್ ಮಾಡ್ತಾ ಇದ್ದ, ಎಳ್ನೀರ್ ಹೊಡೆದಂಗೆ ನಿನ್ನ ತಲೆನೇ ಹೊಡೆದಾಗ್ತಾ ಇದ್ದ. ಅಂಡ್ ಅದಕ್ಕೋಸ್ಕರ ನೀನು ನನಗೆ ಥ್ಯಾಂಕ್ಸ್ ನ ತಿಳಿಸಬೇಕು ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ LA ನೈಟ್ ಅವರು, ಅಲ್ಲಿ ಅದು ನನಗೆ ಬಿಟ್ಟಿದ್ದು, ನಾನು ಹೇಗಾದ್ರೂ ಮಾಡಿ ಸೆತ್ ರೋಲೆನ್ಸ್ ಅವ್ರನ್ನ ಸೋಲಿಸ್ತಾ ಇದ್ದೆ. ಈಗ ನಿನಗೆ ಇನ್ನ ಒಂದು ಚಾನ್ಸ್ ನ ಕೊಡ್ತೀನಿ. ನೀನು ಮೊದಲು ಬಂದು ನನ್ನ ಹಿಂದೆ ನಿಂತ್ಕೋ. ನಾನು ಮೊದಲು ಸೆತ್ ರೋಲೆನ್ಸ್ ಅವ್ರನ್ನ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತೀನಿ. ಅದಾದ್ಮೇಲೆ ನಿನ್ನನ್ನು ಕೂಡ ಸೋಲಿಸ್ತೀನಿ ಅಂತ ನಮ್ಮ LA ನೈಟ್ ಅವರು ಮಾತಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ಕೂಡ ಕೌಂಟರ್ ಕೊಡೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಪಾಲ್ ಇಮೆನ್ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವರೆಲ್ಲರೂ ಕೂಡ ಬಂದಾಗ ನಮ್ಮ ಸಿಎಂ ಪಂಕ್ ಅವರು, ನಾನು ಇನ್ನೂ ಕೂಡ ಮಾತೆ ಮುಗಿಸಿಲ್ಲ, ನೀನ್ ಯಾಕೆ ಬಂದೆ ಅಂತ ಪಾಲ್ ಇಮೆನ್ ಅವರ ಮೇಲೆ ಕಿರ್ಚಾಡ್ತಾರೆ. ಅಂಡ್ ಸ್ಟೇಜ್ ಹತ್ರ ನಮ್ಮ ಪಾಲ್ ಇಮೆನ್ ಅವರು ಮೊದಲನೇದಾಗಿ ಫ್ಯೂಚರ್ ರಸಲ್ ಮೇನಿಯಾ ಬ್ರಾನ್ ಬ್ರೇಕರ್ ಅಂಡ್ ಟ್ರೈಬಲ್ ಥೀಫ್ ಬ್ರಾನ್ಸನ್ ರೀಡ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಫ್ರೆಂಚ್ ಅಲ್ಲಿ ಏನೇನೋ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅದನ್ನ ಗಟರ್ ಲ್ಯಾಂಗ್ವೇಜ್ ಅಂತಾನೂ ಕೂಡ ಹೇಳಿ, LA ನೈಟ್, ನೀನು ಸಿಎಂ ಪಂಕ್ ಅವರ ಬಳಿ ಏನು ಕೂಡ ಮಾತಾಡ್ಬೇಡ. ಯಾಕಂದ್ರೆ ನೀನೇನಾದ್ರೂ ಸಿಎಂ ಪಂಕ್ ಅವರ ಬಳಿ ಮಾತಾಡಿದ್ರೆ ನೀನು ಎಲ್ಲವನ್ನು ಕೂಡ ಕಳ್ಕೊತೀಯ. ಯಾವ ರೀತಿ ನಾನು ಟ್ರೈಬಲ್ ಚೀಫ್ ನ ಕಳ್ಕೊಂಡು ಅದೇ ರೀತಿ ನೀನು ಎಲ್ಲವನ್ನು ಕೂಡ ಕಳ್ಕೊತೀಯ ಅಂತ ನಮ್ಮ ಪಾಲಿಮಿನ್ ಅವರು ಒಂದ್ ರೀತಿ ಎಮೋಷನಲ್ ಆಗ್ಬಿಡ್ತಾರೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡ್ತಾ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು, ಕ್ರೈ ಬೇಬಿ ಸ್ವಲ್ಪ ನಿಲ್ಸು, ನನಗೀಗ ಕೈ ಕಡಿತಾ ಇದೆ. ಸೊ ನೀನ್ ಯಾಕೆ ನಮ್ಮ ಮೇಲೆ ಮ್ಯಾಚಿಗೆ ಬರಬಾರ್ದು. ನಿನ್ನ ಒಬ್ಬ ಶೂಲಾ ಫಾಲಾ ಓನರ್ ಟ್ರೈಬಲ್ ಥೀಫ್ ಹಾಗೆ ಬ್ರಾನ್ ಬ್ರೇಕರ್ ಇಬ್ಬರಿಗೂ ಕೂಡ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ LA ನೈಟ್ ಇದ್ದಾರೆ ಅಂತ ನಮ್ಮ ಸಿಎಂ ಪಂಕ್ ಅವರು ಚಾಲೆಂಜ್ ಮಾಡ್ತಾರೆ. ಅಂಡ್ ಆಗ ನಮ್ಮ LA ನೈಟ್ ಅವರು ಬಂದು, ನೀನ್ ಯಾರು ಗುರು, ನನ್ನ ಜೊತೆ ಸೇರ್ಕೊಂಡು ನೀನೇ ಚಾಲೆಂಜ್ ಮಾಡ್ತಾ ಇದೀಯಾ, ನಿನಗೆ ನನ್ನ ಡಿಸಿಷನ್ ನ ತಗೊಳ್ಳೋದಕ್ಕೆ ಯಾವುದೇ ರೀತಿ ಅಧಿಕಾರ ಇಲ್ಲ. ಸೊ ನಾನೇ ಚಾಲೆಂಜ್ ಮಾಡ್ತಾ ಇದ್ದೀನಿ, ಸಿಎಂ ಪಂಕ್ ಮಾಡ್ತಾ ಇಲ್ಲ. ನೀವಿಬ್ರು ಕೂಡ ಇವತ್ತು ನಮ್ಮನ್ನ ಫೇಸ್ ಮಾಡಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲಿಮಿನ್ ಅವರು ಕೂಡ ಒಪ್ಕೊಂಡು, ಓಕೆ ಆಗಿದ್ರೆ ಇವತ್ತು ಮ್ಯಾಚ್ ನ ಸೆಟ್ ಮಾಡೋಣ, ಸಿಎಂ ಪಂಕ್ ಅಂಡ್ LA ನೈಟ್ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಜೊತೆ ಅಂತ ಹೇಳಿ ನಮ್ಮ ಪಾಲಿಮಿನ್ ಬ್ರಾನ್ಸನ್ ರೀಡ್ ಅವರು ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಅವರಿಬ್ರು ಮೇಲೂ ಕೂಡ ಈಗಲೇ ಅಟ್ಯಾಕ್ ಮಾಡಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಅವರು ತನ್ನ ಕೋಟ್ ನ ಬಿಚ್ಚಾಕಿ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಬ್ರಾನ್ಸನ್ ರೀಡ್ ಹಾಗೆ ಪಾಲಿಮಿನ್ ಅವರು ಬಂದು ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ತಡಿತಾರೆ. ಅಂಡ್ ಆಗ ಸಿಎಂ ಪಂಕ್ ಹಾಗೆ LA ನೈಟ್ ಅವರು ಕರೀತಾ ಇರ್ತಾರೆ, ಬಾ ನಮ್ಮ ಮೇಲೆ ಅಂತ. ಅಂಡ್ ಆಗ ನಮ್ಮ ಬ್ರಾನ್ ಬ್ರೇಕರ್ ಅವರು, ನೀನು 40 ವರ್ಷದವನು, ನೀನು 47 ವರ್ಷದವನು, ನೀವಿಬ್ರು ಕೂಡ ಮುದುಕರು, ಈ ಒಂದು ಮ್ಯಾಚ್ ಅಲ್ಲಿ ನಿಮ್ ಕಥೆನ ನಾನು ಮುಗಿಸ್ತೀನಿ ಅಂತ ಅಲ್ಲಿಂದಾನೇ ವಾರ್ನಿಂಗ್ ನ ಕೊಡ್ತಾ ಇರ್ತಾರೆ. ಓವರ್ ಆಲ್ ಮಂಡೇ ನೈಟ್ ಓಪನಿಂಗ್ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡರ್ಟಿ ಡೊಮಿನಿಕ್ ಮಿಸ್ಟೀರಿಯೋ ಅಂಡ್ ಎಲ್ ಗ್ರಾಂಡೆ ಅಮೆರಿಕಾನೋ ವರ್ಸಸ್ ಡ್ರ್ಯಾಗನ್ ಲೀ ಹಾಗೆ AJ ಸ್ಟೈಲ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಲಾಂಗ್ ಅನಿಸ್ತು. ಇವತ್ತು ಮಂಡೇ ನೈಟ್ ರೋಲಿ ಆದಂತಹ ಎಲ್ಲಾ ಮ್ಯಾಚ್ ಕೂಡ WWE ಅವರು ಲಾಂಗ್ ಆಗಿ ಬುಕ್ ಮಾಡ್ತಾರೆ. ಅದಕ್ಕೆ ಮೇನ್
ಮೈನ್ ರೀಸನ್ ಏನು ಅಂತಾನು ಕೂಡ ನಾನು ತಿಳಿಸ್ಕೊಡ್ತೀನಿ. ಲಾಂಗ್ ಆಗಿದ್ರು ಕೂಡ ಅದ್ಭುತವಾದ ಮೂಮೆಂಟ್ಸ್ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಚಾಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಷ್ಟೇ ಅಲ್ಲ ಗೈಸ್, ಮೊದಲ ಬಾರಿ ಇಡೀ ಕ್ರೌಡ್ ಡಾಮಿನಿಕ್ ಮಿಸ್ಟೀರಿಯೋ ಅವರ ಸಾಂಗ್ ನ ಆಡ್ತಾ ಇರುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಶಾಕ್ ಆದೆ. ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಕ್ರೌಡ್ ಸಪೋರ್ಟ್ ಮಾಡ್ತಾ ಇರುತ್ತೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ, ಎಂಡಿಂಗ್ ಅಲ್ಲಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನ ಅವರು ಸ್ಟೀಲ್ ಪ್ಲೇಟ್ ನ ಹಾಕೊಂಡು ಏಜ್ ಸ್ಟೈಲ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಏಜ್ ಸ್ಟೈಲ್ ಅವರು ಅದನ್ನ ಹಾಕೊಳ್ಳೋದಕ್ಕೆ ಬಿಡೋದಿಲ್ಲ. ಅಂಡ್ ಆ ಒಂದು ಸ್ಟೀಲ್ ಪ್ಲೇಟ್ ಕೆಳಗಡೆ ಬಿದ್ದೋಗುತ್ತೆ. ಅಂಡ್ ಆಗ ಕೆಳಗಡೆ ಇದ್ದಂತಹ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ತಾನೇ ತಂದಿದ್ದಂತಹ ಮಾಸ್ಕ್ ಒಳಗಡೆ ಆ ಒಂದು ಸ್ಟೀಲ್ ಪ್ಲೇಟ್ ನ ಹಾಕೋತಾರೆ. ಈ ಕಡೆ ನಮ್ಮ ಏಜ್ ಸ್ಟೈಲ್ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನ ಅವರು ರೋಲ್ ಅಪ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಏಜ್ ಸ್ಟೈಲ್ ಅವರಿಗೆ ಒಂದು ಡಿಚ್ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಎಲ್ ಗ್ರಾಂಡೆ ಅಮೆರಿಕಾನ ಅವರು ಏಜ್ ಸ್ಟೈಲ್ ಅವರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ನಿಜವಾಗ್ಲೂ ಮ್ಯಾಚ್ ಅದ್ಭುತವಾಗಿತ್ತು, ಲಾಂಗ್ ಆಗಿದ್ರು ಕೂಡ. ಇದಾದ್ಮೇಲೆ ನಮಗೆ ರೂಸೆವ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಇನ್ನೇನು ನಮ್ಮ ಸ್ಯಾಮಿ ಝೈನ್ ಅವರು ತನ್ನ ಫಿನಿಶರ್ ಅಲೋವಾ ಕಿಕ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಬೇಕು. ಅಷ್ಟೊತ್ತಿಗೆ ನಮ್ಮ ಬ್ಲಡ್ ಲೈನ್ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬ್ಲಡ್ ಲೈನ್ ಬಂದು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಸೊ ಬ್ಲಡ್ ಲೈನ್ ಬ್ರೂಟಲ್ ಆಗಿ ನಮ್ಮ ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಕಡೆ ಸೈಡ್ ನಮ್ಮ ಶೇಮೆಸ್ ಅವರು ಬಂದು ರೂಸೆವ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಕಡೆ ರೂಸೆವ್ ಹಾಗೆ ಶೇಮೆಸ್ ಅವರ ನಡುವೆ ಕೂಡ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಒಂದು ಸ್ಟೋರಿ ಸ್ಯಾಮಿ ಝೈನ್ ಹಾಗೆ ಬ್ಲಡ್ ಲೈನ್, ರೂಸೆವ್ ಹಾಗೆ ಶೇಮೆಸ್ ಅವರ ಸ್ಟೋರಿ ಕೂಡ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಇದಾದ್ಮೇಲೆ ನಮಗೆ ಯುಸ್ಕೈ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಕ್ಚುಯಲ್ ಆಗಿ ಒರಿಜಿನಲ್ ಆಗಿ ನಮಗೆ ನಯೋಮಿ ಹಾಗೆ ಯುಸ್ಕೈ ಅವರ ನಡುವೆ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿತ್ತು. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ನಮ್ಮ ನಯೋಮಿ ಅವರು ಕ್ಲಿಯರ್ ಆಗಿಲ್ಲ ಅಂತ ಇವತ್ತಿನ ಮಂಡೇ ನೈಟ್ ರಾಲಿನೇ ಡಬ್ಲ್ಯೂ ಅವರು ಕನ್ಫರ್ಮ್ ಮಾಡಿ ಈ ಒಂದು ಮ್ಯಾಚ್ ಬದಲು ಸಡನ್ ಆಗಿ ಯುಸ್ಕೈ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ಮ್ಯಾಚ್ ನ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಮಾಡ್ತಾರೆ. ಅದಕ್ಕೋಸ್ಕರನೇ ಆ ಒಂದು ಟೈಮ್ ನ ಮ್ಯಾನೇಜ್ ಮಾಡೋದಕ್ಕೋಸ್ಕರನೇ ಇವತ್ತಿನ ಮಂಡೇ ನೈಟ್ ರೋ ಮ್ಯಾಚಸ್ ಗಳು ಲಾಂಗ್ ಅಂತ ಅನ್ಸಿದ್ದು ನಮಗೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಇದು ಕೂಡ ಅದ್ಭುತವಾದ ಮ್ಯಾಚ್. ಈ ಒಂದು ಮ್ಯಾಚ್ ಕೂಡ ತುಂಬಾ ಲಾಂಗ್ ಆಗಿ ಹೊರಟೋಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ರಿಂಗ್ ಸೈಡ್ ಇಂದ ನಮ್ಮ ರೊಕೈಲ್ ಅವರ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಆ ಕಡೆ ಇಂಟರ್ಫರೆನ್ಸ್ ಜಾಸ್ತಿ ಆದಾಗ ಈ ಕಡೆ ನಮ್ಮ ಕಬೂಕಿ ವಾರಿಯರ್ಸ್ ಅವರು ಕೂಡ ಬರ್ತಾರೆ. ಒಂದ್ ಟೈಮ್ ಅಲ್ಲಿ ಆ ಕಡೆ ನಮ್ಮ ರೊಕೈಲ್ ಅವರು ರೆಫ್ರಿನ ಡಿಸ್ಟ್ರಾಕ್ಟ್ ಮಾಡಬೇಕಾದ್ರೆ ಈ ಕಡೆ ಕಬೂಕಿ ವಾರಿಯರ್ಸ್ ಅವರು ರಾಕ್ಸಿನಿ ಪ್ರೀಸ್ ಅವ್ರನ್ನ ಇಟ್ಕೊಂಡಿರ್ತಾರೆ. ಅಂಡ್ ಆ ಕಡೆಯಿಂದ ಯುಎಸ್ಕೈ ಅವರು ರಾಕ್ಸಿನಿ ಪ್ರೀಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ರಾಕ್ಸಿನಿ ಪ್ರೀಸ್ ಅವರು ಡಾಚ್ ಆಗ್ತಾರೆ. ಅಂಡ್ ಇನ್ನೇನು ಯುಎಸ್ಕೈ ಅವರು ಆಸ್ಕಾ ಅವರ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ಬೇಕು. ಬಟ್ ಅಷ್ಟೊತ್ತಿಗೆ ಅವರು ನಿಂತ್ಕೋತಾರೆ. ಆದ್ರೂ ಕೂಡ ರಾಕ್ಸಿನಿ ಪ್ರೀಸ್ ಅವರು ಹಿಂದೆಯಿಂದ ಯುಎಸ್ಕೈ ಅವರನ್ನ ಆಸ್ಕಾ ಅವರ ಮೇಲೆನೆ ತೊಳ್ಬಿಡ್ತಾರೆ. ಅಂಡ್ ಅವರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ರಾಕ್ಸಿನಿ ಪ್ರೀಸ್ ಅವರು ಯುಎಸ್ಕೈ ಅವರನ್ನ ಸೋಲಿಸಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಯ್ತು ಈ ಒಂದು ಡಿಸಿಷನ್. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜೇ ಉಸೋ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ಜೇ ಉಸೋ ಅವರ ಬಳಿ ಕೇಳ್ತಾರೆ, ಕಳೆದ ವಾರ ಮಂಡೇ ನೈಟ್ ರಾಲಿ ನೀವು ಇರ್ಲಿಲ್ಲ, ಬ್ರೇಕ್ ನ ತಗೊಂಡಿದ್ರಿ ಯಾಕೆ ಅಂತ. ಅಂಡ್ ಅದಕ್ಕೆ ನಮ್ಮ ಜೇ ಉಸೋ ಅವರು ಹೇಳ್ತಾರೆ, ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ನಾನು ಬರ್ಲಿಲ್ಲ. ಅಂಡ್ ಅದಕ್ಕೋಸ್ಕರ ನಾನು ಇಲ್ಲದೆ ಇರೋ ಟೈಮ್ ಅಲ್ಲಿ ಸೆತ್ ರೋಲಿನ್ಸ್ ಅವರು ನನ್ನ ಕಸಿನ್ ರೋಮನ್ ರೈನ್ಸ್, ಎಲೆ ನೈಟ್ ಹಾಗೆ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಈಗ ಅದೆಲ್ಲದಕ್ಕೂ ಕೂಡ ನಾನು ರಿವೆಂಜ್ ನ ತಗೋತೀನಿ, ಸೆತ್ ರೋಲೆನ್ಸ್ ನಾನು ಬರ್ತಾ ಇದ್ದೀನಿ ಅಂತ ಅಲ್ಲಿಂದಾನೇ ಒಂದು ವಾರ್ನಿಂಗ್ ನ ಕೊಡ್ತಾರೆ ಜೇ ಉಸೋ ಅವರು ಸೆತ್ ಫ್ರೀಕಿನ್ ರೋಲೆನ್ಸ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರಿಗೆ. ಇದಾದ್ಮೇಲೆ ನಮಗೆ ಬೆಕ್ಕಿ ಲಿಂಚ್ ಹಾಗೆ ಮ್ಯಾಕ್ಸಿನಿ ಡೂಪ್ರಿ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಏನ್ ಹೇಳೋಣ, ಈ ಒಂದು ಮ್ಯಾಚ್ ಕಡೆ ನಮ್ಮ ಮ್ಯಾಕ್ಸಿನಿ ಡೂಪ್ರಿ ಅವರು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಬಟ್ ಬೆಕ್ಕಿ ಲಿಂಚ್ ಅವರ ಮುಂದೆ ಅವರು ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಲಾಸ್ಟ್ ಗೆ ಲಾಕ್ ನ ಕನೆಕ್ಟ್ ಮಾಡಿ ಮ್ಯಾಕ್ಸಿನಿ ಡೂಪ್ರಿ ಅವರನ್ನ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಬೆಕ್ಕಿ ಲಿಂಚ್ ಅವರು ವಿನ್ ಆಗಿದ್ದಾರೆ. ವಿನ್ ಆದ್ಮೇಲೆ ಅವರು ನಟಾಲಿಯಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ವಿಷನ್ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಸೆತ್ ರೋಲಿನ್ಸ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸೆತ್ ರೋಲಿನ್ಸ್ ಅವರು ಹೇಳ್ತಾರೆ, ನಿಜವಾಗ್ಲೂ ನನಗೆ ಚೂರು ಕೂಡ ಇಷ್ಟ ಇರಲಿಲ್ಲ ಈ ಒಂದು ಸಿಟಿಗೆ ಬಂದು ಸಿಎಂ ಪಂಕ್ ಹಾಗೆ ಎಲೆನೈಟ್ ಅವರ ಪ್ರಾಬ್ಲಮ್ ನ ಹ್ಯಾಂಡಲ್ ಮಾಡಬೇಕಾಗಿತ್ತು ನಾನು. ಬಟ್ ಈಗ ನೀವಿಬ್ರೇ ಹೋಗಿ ಆ ಒಂದು ಪ್ರಾಬ್ಲಮ್ಸ್ ಗಳನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಮಿಬ್ರು ಮೇಲೂ ಕೂಡ ನನಗೆ ತುಂಬಾನೇ ಹೆಮ್ಮೆ ಇದೆ. ಈಗ ನನ್ನನ್ನ ನೀವು ಪ್ರಾಬ್ಲಮ್ಸ್ ಇಂದ ಮುಕ್ತಗೊಳಿಸಿದ್ದೀರಾ. ಸೊ ಇವತ್ತು ನೀವು ಹೋಗಿ ಸಿಎಂ ಪಂಕ್ ಹಾಗೆ ಎಲೆನೈಟ್ ಅವರ ಪ್ರಾಬ್ಲಮ್ ನ 100% ಕ್ಲಿಯರ್ ಮಾಡಿಬಿಡಿ. ನಾನು ಈ ಒಂದು ಕೆಟ್ಟ ಜಾಗದಿಂದ ಹೊರಡ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಸೆತ್ ರೋಲಿನ್ಸ್ ಅವರು ಹೊರಟೋಗ್ತಾರೆ. ನಮಗೆ ಶೋನ ಮೈನ್ ಇವೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಅಂಡ್ ಎಲೆನೈಟ್ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ತುಂಬಾನೇ ಅದ್ಭುತವಾದ ಪರ್ಫಾರ್ಮೆನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ಅಲ್ಲಿ ಹಾಟ್ ಟ್ಯಾಗ್ ಮೂಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ, ಅದು ಕೂಡ ಅದ್ಭುತವಾಗಿತ್ತು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ರೊಚ್ಚಿಗೆದ್ದು ಇನ್ನೇನು ಬ್ರಾನ್ಸನ್ ರೀಡ್ ಅವರಿಗೆ ಜಿಟಿಎಸ್ ನ ಕನೆಕ್ಟ್ ಮಾಡಬೇಕು. ಅಷ್ಟೊತ್ತಿಗೆ ಹಿಂದೆಯಿಂದ ನಮ್ಮ ಸೆತ್ ರೋಲಿನ್ಸ್ ಅವರು ಬಂದು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಇದಾದ್ಮೇಲೆ ಸೆತ್ ರೋಲಿನ್ಸ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಸೇರ್ಕೊಂಡು
ಇಟ್ಕೊಂಡು ಸಿಎಂ ಪಂಕ್ ಆಗಿ ಎಲಿನೈಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ ಸಿಎಂ ಪಂಕ್ ಆಗಿ ಎಲಿನೈಟ್ ಅವ್ರನ್ನ ಕಾಪಾಡೋದಕ್ಕೆ ಜೇ ಉಸೋ ಅವರು ಒಂದು ಸ್ಟೀಲ್ ಚೇರ್ ನ ಇಟ್ಕೊಂಡು ಬರ್ತಾರೆ. ಆ ಒಂದು ಸ್ಟೀಲ್ ಚೇರ್ ನ ಇಟ್ಕೊಂಡು ಬಂದಾಗ ಮೊದಲನೇದಾಗಿ ಬ್ರಾನ್ ಬ್ರೇಕರ್ ಅವರು ಬರ್ತಾರೆ ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ಇಲ್ಲಿ ಉಲ್ಟಾ ಜೇ ಉಸೋ ಅವರೇ ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಸೀದಾ ರಿಂಗ್ ಒಳಗಡೆ ಹೋಗಿ ಬ್ರಾನ್ಸನ್ ರೀಡ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಬಟ್ ಬ್ರಾನ್ಸನ್ ರೀಡ್ ಅವರು ಆ ಒಂದು ಸ್ಟೀಲ್ ಚೇರಿಗೆ ಪಂಟ್ ನ ಹೊಡಿತಾರೆ. ಆ ಒಂದು ಚೇರು ಕಿತ್ಕೊಂಡು ಆರಾಗುತ್ತೆ. ಆದ್ರೂ ಕೂಡ ನಮ್ಮ ಜೇ ಉಸೋ ಅವರು ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡಿ ಸೂಪರ್ ಕಿಕ್ ಗಳನ್ನ ಕನೆಕ್ಟ್ ಮಾಡಿ ಅವರನ್ನು ಕೂಡ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ ಚೇರ್ ಅಲ್ಲಿ ಹೊಡೆದು. ಅಂಡ್ ಇದಾದ್ಮೇಲೆ ಸೆತ್ ರೋಲೆನ್ಸ್ ಆಗಿ ಅವರ ಫ್ಯಾಕ್ಷನ್ ರಿಂಗ್ ನ ಲೀವ್ ಮಾಡ್ತಾ ಇರುತ್ತೆ. ರಿಂಗ್ ಮೇಲ್ಗಡೆ ಸಿಎಂ ಪಂಕ್, ಜೇ ಉಸೋ ಹಾಗೆ ನಮ್ಮ ಎಲಿನೈಟ್ ಅವರು ಇರ್ತಾರೆ. ಸಡನ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ನನಗಂತೂ ನೋಡಿ ನೋಡಿ ಸಾಕಾಗೋಯ್ತು ಸೆತ್ ಫ್ರೀಕಿನ್ ರೋಲೆನ್ಸ್, ನೀನು ಸುಳ್ಳು ಹೇಳಿದ್ಯಾ, ನೀನು ಎಲ್ಲರಿಗೂ ಕೂಡ ಸುಳ್ಳು ಹೇಳಿದ್ಯಾ, ಸುಳ್ಳು ಹೇಳಿರೋದಲ್ದಲೆ ಈಗ ನೀನು ನನ್ನ ಸೂಪರ್ ಸ್ಟಾರ್ಸ್ ಗಳ ಮೇಲೆ ಬೇಕಾಬಿಟ್ಟಿ ಅಟ್ಯಾಕ್ ಮಾಡಿ ಅವ್ರನ್ನು ಕೂಡ ಇಂಜುರಿ ಮಾಡೋದಕ್ಕೆ ನೋಡ್ತಾ ಇದೆಯಾ. ಸೊ ಇದರಿಂದ ನನಗೆ ಒಂದು ಐಡಿಯಾ ಬಂದಿದೆ. ನಾನೀಗ ಒಂದು ಮ್ಯಾಚ್ ನ ಸೆಟ್ ಮಾಡ್ತಾ ಇದ್ದೀನಿ. ನೀನು ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಿನ್ನ ಒಂದು ಚಾಂಪಿಯನ್ಶಿಪ್ ನ ಎಲಿನೈಟ್ ಅವರ ವಿರುದ್ಧ ಡಿಫೆಂಡ್ ಮಾಡ್ತಾ ಇದೆಯಾ. ಅಷ್ಟೇ ಅಲ್ಲ ಜೇ ಉಸೋ ಅವರ ವಿರುದ್ಧನೂ ಕೂಡ ಡಿಫೆಂಡ್ ಮಾಡ್ತಾ ಇದೆಯಾ. ಅಷ್ಟೇ ಅಲ್ಲ ಸಿಎಂ ಪಂಕ್ ಅವರ ವಿರುದ್ಧನೂ ಕೂಡ ಡಿಫೆಂಡ್ ಮಾಡ್ತಾ ಇದೆಯಾ. ಈಗ ನಿನ್ನ ಒಂದು ಮ್ಯಾಚ್ ಫ್ಯಾಟಲ್ 4-ವೇ ಮ್ಯಾಚ್ ಆಗಿದೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ನಿಜವಾಗ್ಲೂ ರೋಮನ್ ರೈನ್ಸ್ ಅವರು ಇರ್ತಾರೆ ಅನ್ಕೊಂಡಿದ್ರೆ ಇಲ್ಲಿ ಡಬ್ಲ್ಯೂ ಅವರು ಜೇ ಉಸೋ ಅವ್ರನ್ನ ಹಾಕಿದೆ. ಇದಾದ್ಮೇಲೆ ರಿಂಗ್ ಮೇಲ್ಗಡೆ ನಮ್ಮ ಎಲಿನೈಟ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಕನ್ಫ್ಯೂಷನ್ಸ್ ಗಳು ನೋಡೋದಕ್ಕೆ ಸಿಕ್ಕಿ ಇವರಿಬ್ರೇನೆ ಕಿತ್ತಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅವ್ರನ್ನ ಬಿಡಿಸೋದಕ್ಕೆ ನಮ್ಮ ಜೇ ಉಸೋ ಅವರು ಬಂದಾಗ ಎಲಿನೈಟ್ ಅವರು ಜೇ ಉಸೋ ಅವರ ಮೇಲೆನೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಎಲ್ಲದರ ಮಧ್ಯೆ ಮತ್ತೊಮ್ಮೆ ನಮ್ಮ ಸೆತ್ ರೋಲೆನ್ಸ್, ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಬಂದು ಈ ಮೂರು ಜನರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಸ್ಪಿಯರ್ಸ್ ಗಳನ್ನ ಕನೆಕ್ಟ್ ಮಾಡಿ ಲಾಸ್ಟ್ ಅಲ್ಲಿ ಸೆತ್ ರೋಲೆನ್ಸ್ ಅವರು ಮೂರು ಜನರ ಮೇಲೂ ಕೂಡ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ರಿಂಗ್ ಮೇಲೆ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಸೊ ಈಗ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ರೋಮನ್ ರೈನ್ಸ್ ಅವರ ಗತಿ ಏನು? ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ರೋಮನ್ ರೈನ್ಸ್ ಅವರು ಯಾಕೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ, ಅವರ ಮ್ಯಾಚ್ ಯಾರ ಜೊತೆ ಆಗುತ್ತೆ ಅಂತ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರೋ ಕಡೆ ಬರೋದಾದ್ರೆ ಮಂಡೇ ನೈಟ್ ರೋ ಚೆನ್ನಾಗಿತ್ತು, ಸ್ವಲ್ಪ ಲ್ಯಾಗ್ ಅಂತ ಖಂಡಿತವಾಗ್ಲೂ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಈ ಒಂದು ಮಂಡೇ ನೈಟ್ ರೋಗೆ 4 ಸ್ಟಾರ್ಸ್ ನ ಕೊಡ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.